ಎಲ್ರಿಗೂ ನಮಸ್ಕಾರ. ನಾನು ಊಟ ತಿಂಡಿಗೆ ಕಾಯೋದಿಲ್ಲ, ತಿಂಗಳು ಬರೋದ್ರಲ್ಲಿ ಸಂಬಳಕ್ಕೆ ಕಾಯೋದಿಲ್ಲ. ಆದ್ರೆ ಅದೇನೋ ಗೊತ್ತಿಲ್ಲ ರೀ, ರಾತ್ರಿ 8 ಗಂಟೆ ಆದ್ರೆ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ಇದು ನಿಮ್ಮನ್ನ ನಗ್ಸುವಂತ ಪುಣ್ಯದ ಕೆಲಸ ಶುರು ಮಾಡೋ ಟೈಮ್. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಜೋರು. ನನ್ನ ಪ್ರೀತಿಯ ಗುರುಗಳು, ನನ್ನ ಮಾರ್ಗದರ್ಶಿ ಮಜಾಧಿಪತಿ ಗುರು ಕಿರಣ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಗೈಸ್. ಮಜಾ ಭಾರತದ ಧ್ರುವ ತಾರೆ ರಚಿತಾ ರಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ವಾರ ಪೂರ್ತಿ ನಗ್ಸಿ ಇವತ್ತು ಕೂಡ ನಿಮ್ಮನ್ನ ನಗ್ಸೋದಕ್ಕೆ ರೆಡಿ ಆಗಿರುವಂತ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್. ಸಂಸಾರದಲ್ಲಿ ಸಮ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸಾರಾಯಿ ಇರ್ಲೇಬೇಕು. ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ತರ ಆದ್ರೆ ಸಂಸಾರದ ಗತಿ ಅಧೋಗತಿ. ಕಟ್ಕೊಂಡ ಗಂಡನಿಗೆ ನೆನಪು ನೆಗದು ಬಿದ್ದು ಮರುವು ನೆತ್ತಿ ಮೇಲೆ ಬಂದು ಕೂತಿದೆ. ಹೆಂಡತಿ ಕಟ್ಟೆ ಈ ಎಂಟ್ರಿ ಆಗ್ಬೇಡ. ನೋಡಿ ಹೆಂಗ್ ಹೇಳ್ಕೊ ಬತ್ತಾಳೆ ಇವಳು. ನಿನಗೂ ಅಷ್ಟೇ, ಒಂದ್ ಚೂರ್ ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ರೆ ಹೋಗಿ ಕುಂಡಾರ್ ಬಿಡ್ತೀಯ. ನೀವಷ್ಟೇ ಕಣ್ರಿ, ತೆಳ್ಳಗೆ ಬೆಳ್ಳಗೆ ಬಿಟ್ರೆ ಹೋಗಿ ಡ್ಯಾನ್ಸ್ ಬಿಡ್ತೀರಾ. ನಾನು ನಿಮ್ ಹೆಂಡತಿ ಕಣ್ರಿ. ಜಯ, ಅಮ್ಮಯ್ಯ, ಅದ್ಯಾಕ್ರಿ ಒಳ್ಳೆ ತುಟ್ಟು ಬೆತ್ತರ ಓಡಾಡ್ತಿದ್ದೀರಾ? ಅಲ್ಲ ಸ್ಟೇಜ್ ಮೇಲೆ ಬಂದು ಇಷ್ಟೊತ್ತಾಗಿದೆ, ಒಂದ್ ಎಂಟ್ರಿ ಸಾಂಗ್ ಇಲ್ಲ ನೋಡಿ. ಡಿಜೆ ಸುರಿ, ನಿನ್ ದೇವ್ರ ನೋಡ್ಕತ ಬಿಡಪ್ಪ. ಯೋ, ಅವಯ್ಯ ಸಾಂಗ್ ಹಾಕು ಆಯ್ತು, ನೀವ್ ಆ ಯಮ್ಮನ್ ಜೊತೆ ಅರ್ಧ ಗಂಟೆ ಡ್ಯಾನ್ಸ್ ಮಾಡಿದ್ದು ಆಯ್ತು. ನಿಮ್ ಮರುವಿನ ಕಾಯಿಲೆಗೆ ಇಷ್ಟು ಬೆಂಕಿ ಹಾಕ. ಯಾರಿಗೆ ಮರವಿನ ಕಾಯಿಲೆ ಅಂತ್ಯಾ? ನನಗ್ ಮರುವಂತೆ. ಅಲ್ಲಿ ಸಾಧುಕೋಕಿಲ್ಲ ಸರ್ ಕೂತಿರೋದು ನಿಜ ತಾನೆ? ಇಲ್ಲಿ ಅರ್ಚನಾ ಉಪ ಮೇಡಮ್ ಕೂತಿರೋದು ನಿಜ ತಾನೆ? ಇದು ಕನ್ನಡಕ್ಕೆ ಹೋಗಿಲ್ಲ ಸೆಟ್ ತಾನೆ? ಸರ್, ನನ್ನ ಹೆಸರು ಕರಿಬಸು ಅಂತ, ನಾನು ರಾಯಚೂರಿಂದ ಬಂದಿದ್ದೀನಿ. ಪಲ್ಲಕ್ಕಿ ಸಿನಿಮಾದಿಂದ ಹಾಡು ಹೇಳ್ತಾ ಇದ್ದೀನಿ. ಹಾಡಿದವರು ಗುರು ಕಿರಣ್, ಬರೆದವರು ಗುರು ಕಿರಣ್, ಸಂಗೀತ ಗುರು ಕಿರಣ್. ಅಯ್ಯೋ ಮರ್ತೆ ಬಿಟ್ಟೆ ಸರ್. ಆಡಿಯನ್ಸ್ ಗೆಲ್ಲ ನಮ್ಮ ಅಮ್ಮ ಕೂತಾರೆ. ಅಮ್ಮ ಒಂದ್ಸರಿ ಆಯ್ ಮಾಡು, ಆಯ್ ಮಾಡಮ್ಮ. ಹಾ, ನಮ್ಮ ಅಮ್ಮ ಒಂಚೂರು ದಡ್ಡಿ. ಮಂಜು, ಒಂಚೂರು ಬೇಸ್ ರೆಡಿ ಮಾಡು. ಬೇಸು ಮಂಜು ಬೇಸ್ ರೆಡಿ ಮಾಡಲ್ಲ, ನಿಮ್ ಬೆಳೆದಿರೋ ಬೇಸಿಗೆ ಬಂದು ಒಂದು ಇಡ್ತಾನೆ ರೀ. ಬೇಸ್ ಬೆಳೆಸ್ಕೊಳ್ಳೋ ಬದಲು ತಲೆಯಲ್ಲಿ ಮೆಮೊರಿ ಪವರ್ ಬೆಳೆಸ್ಕೊಂಡಿದ್ರೆ ನನಗೆ ಯಾಕಿಂತ ನಾಯಿ ಪಾಡು ಬರ್ತಾ ಇತ್ತು. ಇದು ಮಜಾ ಭಾರತ ಸೆಟ್ಟು ಕಣ್ರಿ. ಕರೆಕ್ಟ್, ಇದು ಮಜಾ ಭಾರತ ಸೆಟ್ಟು. ಕನ್ನಡಕ್ಕೆ ಹೋಗಿಲ್ಲವ್ರೆ, ಇಲ್ಲಿಗೆ ಬಂದವ್ರೆ. ಜಯ, ಅಮ್ಮಯ್ಯ, ಇವತ್ತು ಸುಮ್ಮನೆ ನಿಂತಿದ್ದಲ್ಲ, ಹೋಗಿ ಒಂದು ಟೀ ತಗೋಬರ್ರೆ. ಸರಿ. ಹೆಂಡತಿ ಕೊಟ್ಟ ಸಿಹಿ ಮುತ್ತಿನಿಂದ ಗಂಡನಿಗೆ ಶುಗರ್ ಬಂದು ಸತ್ತ. ಹೆಂಡತಿ ಮುತ್ತಲ್ಲಿ ಇಷ್ಟೊಂದು ಶುಗರ್ ಇರುತ್ತಾ ಮೇಡಮ್? ಅಯ್ಯೋ. ಹಾ, ಟೀ ತಗೊಳ್ಳಿ. ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ನಾನ್ ನಿಮ್ಗೆ ಇಷ್ಟ ಆದ್ನಾ? ಹಾ, ಇಷ್ಟ ಅದೇ. ನಿಮ್ಗೆ ಡ್ಯಾನ್ಸ್ ಎಲ್ಲ ಬರುತ್ತಾ? ಓ, ಡ್ಯಾನ್ಸ್ ಆಡ್ತೀನಿ. ಹೆಂಗಿದೆ ನೋಡಿ, ಮದುವೆ ಲೇಟ್ ಮಾಡೋದ್ ಬೇಡ, ಈ ಶ್ರಾವಣದಲ್ಲಿ ಇಟ್ಕೊಬಿಡೋಣ. ಬೇಡ ಬೇಡ, ಇವತ್ತೇ ಇಟ್ಕೊಂಡು ಫಸ್ಟ್ ನೈಟ್ ಮುಗಿಸ್ಬಿಡೋಣ. ಅಯ್ಯೋ, ನಿಮ್ಮ ಮೆರವಿನ ಕಾಯಿಲೆಗೆ ರೀ. ಜಯ, ಅಮ್ಮಯ್ಯ, ಇಲ್ಲಿ ನೋಡಿ ಸರ್, ನನ್ನ ಹೆಂಡತಿ ಅನ್ನೋದನ್ನೇ ಮರ್ಬಿಟ್ಟಿದ್ದಾರೆ. 20 ವರ್ಷ ಆಯ್ತು ನಾವು ಮದ್ವೆ ಆಗಿ ಪ್ರತಿ ಸಲ ಟೀ ತಂದು ಕೊಟ್ಟಾಗ್ಲೂ ಹುಡುಗಿ ನೋಡ್ತಾನೆ ಇರ್ತಾರೆ, ಮದ್ವೆ ಆಗ್ತಾನೆ ಇರ್ತಾರೆ. ಫಸ್ಟ್ ಟೈಮ್ ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಮರ್ತಿರೋ ಮಹಾಶೂರ ಸರ್ ಇವನು. ಹೂ ಹಾಕಿರೋ ಮಂಚದ ಮೇಲೆ ಮಲ್ಕೊಂಡು ಏನ್ ಮಾಡೋದು ಅಂತಾನೆ ಗೊತ್ತಾಗದೆ ಸುಮ್ನಿದ್ದ ಸರ್. ಆಮೇಲೆ ನಾನೇ ಹೇಳ್ಕೊಟ್ಟೆ ಸರ್. ಅವಾಗ ನಾನು ಹಿಂಗ್ ಹಿಡ್ಕೊಂಡು ಡನ್ ಅನ್ಸಿದ್ದಕ್ಕೆ ಯಾವ್ದೋ ದೇವಸ್ಥಾನಕ್ಕೆ ಬಂದಿದ್ದೀನೇನೋ ಅಂತ ಕೈ ಮುಕ್ಕೊಂಡು ಭಜನೆ ಮಾಡ್ತಾ ಇದ್ದ. ಅವತ್ತು ಏನೂ ಆಗಿಲ್ಲ. 20 ದಿನ ಆದ್ಮೇಲೆ ಜಯ, ಅಮ್ಮಯ್ಯ, ಈ ಕೈ 60 ದನದ ಹಾಲು ಕರ್ದಿರೋ ಕೈ. ಮುಷ್ಟಿ ಕಟ್ಟಿ ಹಿಂಡ್ದ ಅಂದ್ರೆ 1.5 ಲೀಟರ್ ಹಾಲು. ಪಾಪ ಯಾವ್ದೋ ಮಗು ಅವ್ರ ಅಮ್ಮನ ಹಾಲು ಕೇಳ್ತಾ ಇದೆ. ಹೆಂಗದ ನೋಡಿ.
ಅಮ್ಮ ಹಾಲು ಬೇಡಪ್ಪ ಇದೆ. ಏ ತಗಳಿ, ಅಯ್ಯೋ, ನಮ್ ದಪ್ಪ ಹಾಲು. ಕೆಂಪುದಿದ್ಯಾ? ಹಾಲು ಯಾವ್ದಾರು ಕೆಂಪುದ್ ಬರ್ತದೆ? ಏ ಕೆಂಪು ಪ್ಯಾಕೆಟ್ ಹಾಲಿದ್ಯಾ ಅಂತ ಕೇಳ್ದೆ. ನಮ್ ಪ್ಯಾಕೆಟ್ ಹಾಲಲ್ಲ, ಲೂಸಾ? ಮಕ ಸೇರ್ಸ್ ಮಾಡ್ಬಿಟ್ಟಾನು. ಹಾಲು ಲೂಸ್ ಮಾರಾರ. 1 ಲೀಟರ್ ಹಾಕಿ ಅಣ್ಣ. 1 ಲೀಟ್ರಾ? ಅಯ್ಯವ್ವ, ಎಷ್ಟಣ್ಣ? 35. ನೆನ್ನೆ 20 ರೂಪಾಯಿ ಕೊಟ್ಟೋಗಿದ್ದಾರೆ. ಯಾರು? ಅಲ್ಲ ಅವರು. ಅಲ್ಲ ನಮ್ 35 ದಪ್ಪ ಹಾಲು. ಆಗಲ್ಲ ಅಣ್ಣ, 25 ಮಾಡ್ಕೊಳ್ಳಿ ಲಾಸ್ಟ್. ನೋಡವ, ನಿನ್ಗೋಸ್ಕರ 30ಕ್ಕೆ ಬರ್ತೀನಿ, 30ಕ್ಕೆ ಬರೋದಾದ್ರೆ ಅಣ್ಣ 25 ಮಾಡ್ಕೊಳ್ಳಿ. ಏ 30ಕ್ಕೆ ಬಾ. 25. ಅಲ್ಲ 30ಕ್ಕೆ ಬಾ. 25. ಯಾವಾರ ಕುದಿಸ್ಕೊಂಡಿದ್ರೆ ಸೈಡ್ಗೆ ಹೋಗಿ ಸಂಸಾರ ಮನೆ. ನಾನು ಹೆಂಡತಿ ಕಂಡ್ರಿ. ಜಯ, ಅಮ್ಮಯ್ಯ, ನೀನೇನ್ ಮಾಡ್ತಾ ಇದ್ದೀಯ? ಹಾಲು ಒಂದ್ ಜೊತೆ. ಅಯ್ಯೋ ರಮ್ಮ, ಅಲ್ಲೊಂದ್ ಜೊತೆ ರೀ, ಹಾಲ್ ತಗತ್ತಾ ಇದ್ದ. ಹಾಲು ಕೊಡಯ್ಯ. ಒಟ್ಟಿನಲ್ಲಿ 2 ಸತಿ ಕೊಡೋಣ. ನೀ ಕಾಸು ಕೊಡಯ್ಯ. ಅಯ್ಯೋ ನಿನ್ನ ಹಲೋ, ಹಾ, ತಗೊಳ್ಳಿ, 1 ವಾರದ ಕೊಟ್ಟಿದ್ದೀನಿ. ಏನು ಯಾವಾರ ಅಂತಿದ್ದೆ? ಏ ಹೋಗಲೇ. ಈ ನನ್ನ ಮಗನಿಗೆ ಮರು ಅನ್ಸ್ತದೆ. ಹೆಂಡ್ತಿ ನೋಡ್ರು ಸಾಕತ್ತಾಗವಳೆ. ಹೆಂಗಾರ ಬಂದು ಕ್ಯಾಚ್ ಹಾಕೊಬಿಡ್ಬೇಕಲ್ಲ. ಮಾಡಿಸ್ತೀನಿ. ಮಾ ಬಾರಪ್ಪ. ನೋಡ್ರಿ ನನ್ನ ಪಾಡು. ಅಪ್ಪನಿಗೊಂಥರ ಕಾಯಿಲೆ ಆದ್ರೆ ಮಗನಿಗೆ ಇನ್ನೊಂಥರ ಕಾಯಿಲೆ. ಬರೀ ನಾನ್ ಸಿಂಕು. ಅಲ್ಲಪ್ಪ, ಇವತ್ತು ಮಾಸ್ಕ್ ಕಾರ್ಡ್ ಕೊಡ್ತಾರೆ ಅಂತ ಹೇಳ್ದೆ, ತಂದಿದ್ಯೇನೋ? ತೋರ್ಸು. ಏನೋ ಇದು? ಇದ್ರಲ್ಲಿ ಪೇಲು 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 ಪಾಸ್ ಯಾಕೋ ಆಗಿಲ್ಲ? ಏನಂತ ಬರ್ದು ಬಂದಿದ್ಯೋ ಎಕ್ಸಾಮ್ ಪೇಪರ್ ಅಲ್ಲಿ? ಈ ಕೆಳಗಿನ 10 ಪ್ರಶ್ನೆಗಳಿಗೆ ಬೇಕಾದ 5ಕ್ಕೆ ಉತ್ತರಿಸಿ ಅಂತ ಬರ್ದಿದ್ರು. ನಾನು 10 ಪ್ರಶ್ನೆಗೆ ಉತ್ತರ ಬರೋದು ಬೇಕಾದ 5ಕ್ಕೆ ನೀವೇ ಆರಿಸಿಕೊಳ್ಳಿ ಅಂತ ಬರ್ದೆ. ನಂಗೆ ಗೊತ್ತಿತ್ತು ಕಣೋ, ಈ ತರ ಗಾಂಚಲಿ ಏನೋ ಮಾಡಿರ್ತೀಯ ಅಂತ. ಅದಕ್ಕೆ ನೆಲದಕ್ಕೂ ಪೇಲು 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 ಅಂತ ಹಾಕಿಟ್ಟಿದ್ದಾನೆ. ನಿಮ್ಮ ಅಪ್ಪ ಬರ್ಲಿ, ಅವ್ರಿಗೆ ಕೊಡ್ತೀನಿ. ಸಿಗೋದು ನಿನ್ನ ಉಪ್ಪಿನಕಾಯಿ ಹಾಕ್ತಾರೆ. ಉಪ್ಪಿನಕಾಯಿ ಮನೇಲಿ ಇಲ್ವಾ? ರೀ, ನಿಮ್ಮ ಹೆಂಡತಿ ಕರಿತಾರ ನೋಡಿ. ಜಯ, ಅಮ್ಮಯ್ಯ, ನಿಮ್ಮ ಮಗನ್ ನೋಡ್ರಿ. ನನಗೆ ಮಕ್ಕಳಾಗಿದ್ದಾರ? ಇಲ್ಲಪ್ಪ, ದೇವ್ರಿಗೆ ಕೈ ಮುಗಿದೆ ಪುಟಕ್ಕಂತ ನನ್ನ ಹೊಟ್ಟೆಲಿ ಇಟ್ರು, ಇನ್ನು ಹಂಗೆ ಹೊಡೆದ್ಬಿಟ್ಟೆ. ತೋರ್ಸು. ಏನಪ್ಪ, ನನಗೂ ಮಕ್ಕಳಾಗಿದ್ದಾರಂತ. ಯಾರ್ಯಾರಿಗೂ ಊಟ ಬಿಡ್ತಾರೆ, ನನ್ನ ಅಪ್ಪ ಅಂದ್ ಬಿಡ್ತಾರೆ. ಓ ಮೈ ಸನ್, ಓ ಮೈ ಡ್ಯಾಡ್, ಹೆಂಗಿದ್ಯೋ? ಚೆನ್ನಾಗಿದ್ದೀನಿ. ನನ್ನ ಮಗ ವಿಟಮಿನ್ ಹಾಕಿ ಬೆಳೆಸಿದ್ದೀನಿ, ಅದಕ್ಕೆ ಗಡ್ಡ ಬಂದ್ಬಿಟ್ಟದೆ. ಏನಪ್ಪ ಇಷ್ಟೊಂದು ವೈಟ್ ಏರ್ಸ್ ಬೆಳೆದಿದ್ದಾವೆ? ಕಣೋ, ಈ ಕಪ್ ಕೂದಲು ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀನು ವೈಟ್ ರೈಸ್ ಕಮ್ಮಿ ತಿನ್ನು. ಅದ್ ಸರಿ ಮಗನೇ, ನಾನು ಕ್ವಶನ್ ಕೇಳ್ತೀನಿ ಕಣ. ಚಂದ್ರಲೋಕದಲ್ಲಿ ಮೊದಲು ಹೆಜ್ಜೆ ಇಟ್ಟವ್ರು ಯಾರು? ಆರ್ಮ್ ಸ್ಟ್ರಾಂಗ್. ಎಂತ ಇಂಟೆಲಿಜೆಂಟ್ ಮಗ. 2ನೇ ಹೆಜ್ಜೆ ಯಾರಿಟ್ರು? 1ನೇ ಹೆಜ್ಜೆ ಅವನೇ ಇಟ್ಟಿದ್ಮೇಲೆ 2ನೇ ಹೆಜ್ಜೆನೂ ಅವನೇ ಇಡ್ಬೇಕಾನೆ. ಏನ್ ಕುಂತ್ಕೊಂತ ಹೋಗ್ತಾನೆ? ಕರೆಕ್ಟ್ ಕರೆಕ್ಟ್. ಅಂದಂಗೆ ಮಾರ್ಕ್ಸ್ ಕಾರ್ಡ್ ತೋರ್ಸು. ಇಷ್ಟೊಂದು ನಡುಕ್ತಾ ಇದೆಯಾ ಅಂದ್ರೆ ಏನೋ ಮಾಡಿರ್ತೀಯ. ತೋರ್ಸು, ಮಾರ್ಕ್ಸ್ ಕಾರ್ಡ್ ತೋರ್ಸು ತೋರ್ಸು. ಬಾ ಬಾ ಬಾ, ಏನಯ್ಯ ಇದು? 5, 10, 15. ಏಯ್, ಮಾರ್ಕ್ಸ್ ಹಾಕೋ ಕಡಿಮೆ ತೆಗ್ದಿದ್ಯಾ? ಅವರು 100ಕ್ಕೆ 100 ಕೊಡ್ತೀನಂದ್ರು. ನಾನೇ ಬೇಡ ಅಂದೆ. ಯಾಕೆ? ಇರೋದೇ 100 ಮಾರ್ಕ್ಸ್, ಎಲ್ಲ ನನಗೆ ಕೊಟ್ಬಿಟ್ರೆ ಉಳಿದವ್ರಿಗೆ ಏನ್ ಕೊಡ್ಬೇಕು? ಪಾಕೆಟ್ ಮನಿ ಕೊಡಪ್ಪ. ತೆಗ್ದಿರೋ ಪುಡ್ಕೋಸಿ ಮಾರ್ಗೆ ಪಾಕೆಟ್ ಮನಿ ಕೊಡ್ತಾರಂತ. ಹೋಗಲೇ. ಹಲೋ, ಹಾ ಬರ್ತೀನಿ ಬಿಡಿ, ಬರ್ತೀನಿ. ಊಟ ಮಾಡಿ 3 ದಿನ ಆಯ್ತು. ಅಯ್ಯೋ ಪಾಪ, ಯಾರೆತ್ ಮಗನ ಏನೋ ಹಳ್ಬಿಡ ಕಣೆ. ಊಟ ಮಾಡಿಲ್ಲ ಅಂತೀರ. ತಗೋಪ್ಪ, ಬಿರಿಯಾನಿನೇ ತಿನ್ನ. ಭಿಕ್ಷುಕ ಮನೆ ಒಳಗೆ ಯಾಕೆ ಹೋಗ್ತಾ ಇದ್ಯಾ? ಅಲ್ಲೇ ನೋಡ್ತಾ ಇದ್ರಲ್ಲ, ಯಾರು ಬಾಗಿಲು ಬಡಿತಾರ, ಹೋಗಿ ತೆಗಿಯೋಗ್ರಿ. ನಿಮ್ಗೆ ಹೇಳ್ತಾ ಹೋಗಿ ಬಾಗಿಲು ತೆಗಿಯೋಗ್ರಿ. ಏಯ್, ನಿಮ್ಮನೇನೆ ಬಡಿತಾರಲ್ಲ. ನಮ್ಮನೆಲ್ಲ? ಓ
ಧೀರಾಜ್ ಬೇರೆ ಬಹಳ ಅಪರೂಪ ಮನೆಗೆ ಬಂದ ಕೊಡು ಕೊಡ್ಕೊಂಡು ಹಿಡ್ಕತ್ತೀನಿ ಹೋಗ್ 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 ಕುತ್ಕೋ ಇದು ಸ್ನೇಹ ಅಂತಂದ್ರೆ ಅಯ್ಯೋ ನನ್ನ ಫ್ರೆಂಡ್ ಮೇಡಮ್ ಬಹಳ ವರ್ಷ ಆದ್ಮೇಲೆ ಬಹಳ ಖುಷಿ ಪಡ್ಬೇಕು ಅವನಿಗೆ. ಓಹೋ ಧೀರಾಜ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಗ. ಅಯ್ಯೋ 20 ಕಿಲೋಮೀಟರ್ ಇಂದ ನಿಮ್ ಮನೆ ಹುಡ್ಕೊಂಡು ಸಾಕಾಯ್ತು ಕಣಯ್ಯ. ಅಂದಂಗೆ ಇಲ್ಲಿ ಟಾಯ್ಲೆಟ್ ಎಲ್ಲಿದೆ? ಅಲ್ಲ ಏನ್ ಮಾತಾಡ್ತಾನ? ಇಲ್ಲಿದ್ಯಾ? ಇದೇನ್ ಬರೀ ಲೇಡೀಸ್ ಟಾಯ್ಲೆಟ್ ಆಗ್ಬಿಟ್ಟದೆ. ಎಲ್ಲ ಕ್ಯೂಗ್ ನಿಂತ್ಬಿಟ್ಟವ್ರೆ. 5 ರೂಪಾಯಿ ಜೋರ್ ಕಲೆಕ್ಷನ್. ಏನ್ ಮಾತಾಡ್ತಿದ್ಯಪ್ಪ ನೀನು? 2 ರೂಪಾಯಿ ಕೊಡ್ತೀನಿ, ಒಂದು ಕಷ್ಟೇ ಹೋಗ್ತೀನಿ ಹೋಗಲೇ. ಯಾಕೋ ಎಲ್ಲ ಮಿಸ್ ಹೊಡಿತಾ ಇದೆಯಲ್ಲ? ಫಸ್ಟ್ ಇಲ್ಲಿಂದ ಎಷ್ಟು ಬಿಡ್ಬೇಕು ನಾನು? ಆಯ್ಕಿಲ್ಲ. ಓಹೋ ಧೀರಾಜ್ ಏನಯ್ಯ ಅಪ್ರೂಪಕ್ಕೆ ಮನೆಗೆ ಬಂದ್ಬಿಟ್ಟಿದ್ಯಾ? ಹೌದೌದು. ಕುತ್ಕಬಾ ಕುತ್ಕೊಳ್ಳೋಣ. ಏನು ಕುತ್ಕೊಂಡ್ಬಿಟ್ಟು ಏನೋ ಮಾತಾಡ್ತಿಲ್ಲ? ವಜ್ಜ ಓಹೋ ಏನಯ್ಯ ಧೀರಾಜ್ ಬಹಳ ಅಪ್ರೂಪಕ್ಕೆ ಮನೆಗೆ ಬಂದ್ಬಿಟ್ಟೆ. ಮದುವೆಗಿದೆ ಆಗಯ್ಯ? ನನ್ನ ಮಗನೇ, ನಾನು ಮದ್ವೆ ಆಗಕ್ಕೆ ಈ ಇನ್ವಿಟೇಷನ್ ನಿಮ್ಮ ಮನೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದು ಕಣ. ನೋಡ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿನ್ನ ಹೆಂಡತಿ, ನಿನ್ ಮಗ ಎಲ್ಲಾನು ಕರ್ಕೊಂಡು ದಯವಿಟ್ಟು ಮದುವೆಗೆ ಬರ್ಬೇಕಪ್ಪ. ನೀರು ಕುಡಿತೀಯಾ? ನೀರಾಯ್ತು. ಕುತ್ಕೋ. ನೀರಾರು ತರ್ಸಲೆ ಮಂಜ. ಓ ಧೀರಾಜ್ ಏನಯ್ಯ ಬಹಳ ಅಪ್ರೂಪಕ್ಕೆ ಮನೆಗೆ ಬಂದ್ಬಿಟ್ಟೆ. ಅಂದಾಗೆ ಇಲ್ಲಿ ನೋಡಿಲಿ, ನನ್ನ ಮದುವೆ ಇದೆ, ದಯವಿಟ್ಟು ಬರ್ಬೇಕು, ಕುಟುಂಬ ಸಮೇತರಾಗಿ ಬರ್ಬೇಕು, ಓಕೆನಾ? ಇದು ನನ್ನ ಮದುವೆ ಇನ್ವಿಟೇಷನ್ ಕಾಣ. ಅಪ್ಪ ನಂಗ್ ಟ್ರೋಫಿ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್, ನಿಮ್ ಮಗ ಟ್ರೋಫಿ ತಂದವನೇ. ಗುಜರಾತ್ ನನ್ ಮಗನೇ, ಅವನು ನಿನ್ ಮಗ ಕಣ. ಸಾಧ್ಯನೇ ಇಲ್ಲ. ಯಾಕೆ? ನೀನೇ ಹೇಳ್ದಲ್ಲ ಗುಜರಾತ್ ನನ್ನ ಮಗ ಅದು. ಓ ಮೈ ಸನ್. ಓ ಮೈ ಡ್ಯಾಡ್. ಅಯ್ಯಯ್ಯೋ ಅತ್ತಪ್ಪ ಯಾರ್ ನಾವು ಊರ್ಗ್ ಹೋಗ್ಬೇಕು, ಟೈಮ್ ಆಗುತ್ತೆ, ನಾ ಬರ್ತೀವಿ ಸರ್. ಅಪ್ಪ ದೇವ್ರು, ಅದು ನನ್ ಡೈಲಾಗ್ ಕೊಡು. ನಿಮ್ ಮನೆಗ್ ಬಂದಿರೋ ನಾನು, ಊರ್ಗ್ ಹೋಗ್ಬೇಕಾಗಿರೋ ನಾನು, ಇದು ನಿನ್ ಮಗ, ಇದು ನಿನ್ ಮನೆ ಕಣ. ಅರ್ಥ ಮಾಡ್ಕೊಳ, ಇವನು ನಿನ್ ಮಗ. ನಾಯಿನ ಮಗಳೇ, ನಿನ್ ಜೊತೆಲಿದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಮಗ ಓ ಧೀರಾಜ್ ಏನಯ್ಯ ಮದುವೆ ಆಗಿದ್ವಿ ಆಗಯ್ಯ. ಬ್ಯಾಗ್ ಅಯ್ಯೋ ಏನ್ ಮರೋ ಮೇಡಮ್ ಇವನ್ಗೆ ಬ್ಯಾಗ್ ಮರ್ತು ಬಾಗ್ಲೆ ಎತ್ಕೊಂಡು ಹೋಗ್ತಾವನೆ. ಅಲ್ಲ ನಿಮ್ಮ ಅಪ್ಪಂಗೆ ಹೇಳೋದಲ್ವೇನಪ್ಪ? ಓ ಮೈ ಸನ್, Oh my dad. ನಿಮ್ಮುಡಿದ ಮಲ್ಲಿಗೆ ಹೂವಿನ ಅಂದ ಕರ್ತಂತೂರಿಂದ ಅದ್ರಲ್ಲಿ ಇಟ್ಟಿನಿ ತಾನನ್ನ ಎಷ್ಟೇ ಆದ್ರೂ ಗಂಡಂದಿರಿಗೆ ಹೆಂಡತಿ ಮರ್ತೋಗ್ತಾರ? ಇಲ್ಲ ಅಷ್ಟು ಪ್ರೀತಿ ನಿಮ್ಮ ಯಜಮಾನ್ರಿಗೆ. ತಗೋ ಈ ಬಟ್ಟೆಲಿ ಹೋಗಿ ಈ ತಿಂಗಳಿಂದ 30 ರೂಪಾಯಿ ಜಾಸ್ತಿ ಕೊಡ್ತೀನಿ ಕಣಮ್ಮ. ನಾನು ನಿನ್ನ ಹೆಂಡತಿ. ಜಯ ಅಮ್ಮಯ್ಯ, ಇಸ್ತ್ರಿ ಮಾಡಿಟ್ಟಿರೋ ಬೆಡ್ಶೀಟ್ ತಗೊಂಡ್ಬಂದು ಹೋಗಿ ಅಂತಿದ್ಯಲ್ಲ, ನಿನ್ನ ಬಾಯಿಗೆ ಮಣ್ಣು ಹಾಕ್ಲಿ. ಇಲ್ಲಿ ನೋಡಪ್ಪ, ನಿಮ್ಮ ಅಪ್ಪನ ಕಟ್ಕೊಂಡಾಗಿಂದ ಎಷ್ಟು ನೋವು ಅನುಭವಿಸ್ತಾ ಇದೀನೋ ನಾನು. ಇದಕ್ಕಿಂತ ಇನ್ನೊಂದು ದೊಡ್ಡ ನೋವಿದೆ ಅಮ್ಮ. ಹೌದಪ್ಪ. ಇಲ್ವಾ? ಈ ಬಾಗಿಲು ಸಂದಿಲಿ ಕೈ ಇಡು. ಅಪ್ಪ ಹಿಂಗೆ, ಮಗ ಹಿಂಗೆ, ನನಗಾಗಲ್ಲಪ್ಪ, ನನಗಾಗಲ್ಲ. ಎಲ್ಲಾದ್ರೂ ಹಾಳಾಗಿ ಹೋಗ್ರಿ. ನೀನು ಬಾರೆ ನೀರಿಗಂತ ನಾನು ಬತ್ತೀನಿ. ಮನೇಲಿ ಜೋರು ಗಲಾಟೆ ಐತಲ್ಲಪ್ಪ, ಹೆಂಗಾರ ಮಾಡಿ ವರ್ಕೌಟ್ ಮಾಡ್ಕೋಬೇಕು. ಮೀಟರ್ ಆಪ್ ಆಗ್ಬಿಟ್ಟದೆ ಅನ್ಸುತ್ತೆ. ಓ ಹಾಲಪ್ಪ, ಮೀಟರ್ ಆನ್ ಐತೆ. ನಮಸ್ಕಾರ. ಮನೆ ಹಾಲಿನ ಪಾತ್ರೆ ಕೊಟ್ಟಿದ್ನಲ್ಲ, ಒಳಗೆ ಇತ್ತು, ತಗೊಂಡೋಣ ಅಂತ ಬಂದೆ. ಅಯ್ಯ ರಾಮ, ಹಾ? ನಿನ್ ಮನೆ ಪಾತ್ರ ತಗೊಂಡೋಗ್ ನನ್ ಕೇಳ್ಬೇಕಾ? ಹೋಗ್ ತಗೊಂಡೋಗು. ಮತ್ತೆ ಅಪ್ಪ ಬಿಡ್ತು. ಮಾತೆ ಆಡ್ಸಲ್ಲ, ಸೀದಾ ಹೋಯ್ತೀನಿ. ಹಾಲಪ್ಪ ಏನಪ್ಪ ಹಾಲಪ್ಪ ಏನೋ ಬಹಳ ಟೆನ್ಷನ್ ಅಲ್ಲಿದ್ಯಾ? ಮತ್ತೆ ಟೆನ್ಷನ್ ಆಗ್ದೆ. ಒಂದ್ಸತಿ ಅಪ್ಪು, ಒಂದ್ಸತಿ ನಾನು, ನಾನೇನು ಮಾಡೋದ್ ಬೇಡ. ಒಳಗೆ ಹೆಂಡತಿ ಜೊತೆ ಜಗಳ ಆಡ್ದ? ಹೋಗೋಗ್ ನಿನ್ನ ಹೆಂಡತಿ ಸಮಾಧಾನ ಮಾಡೋಗ್.
ರೀ ರೀ ಇಲ್ಲಿ ನನ್ನ ಗಂಡನ್ಗೆ ಎಲ್ಲ ಮರ್ತೋಗುತ್ತೆ, ಇಲ್ಲಪ್ಪ ಇದೊಂದು ಮರ್ತೋಗಲ್ಲ. ಬಿಡ್ರಿ ರೀ. ಇರ್ಲಿ ಬಿಡೆ. ರೀ ಹಾಳಾಗೋಗು ನನ್ನ ಮಗನೇ ರೀ. ಅಮ್ಮ 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 ಯಪ್ಪ ಯಪ್ಪ ರೀ. ನಿಲ್ಸಿದೆ. ಗಂಡ ಹೆಂಡತಿ ಜಗಳ ಮನೆ ಒಳಗಡೆ ಇಟ್ಕೊಳ್ಳಿ. ಬಿಡು ಕೈನ. ಏನೇ ಮಾಡ್ತಾ ಇದ್ಯಾ? ನನ್ನ ಕೈ ಹಿಡ್ಕೊಂಡು ಹೇಳ್ತಿದಾರೆ ಅವ್ನು ನೋಡ್ರಿ. ಅವನ್ ನಿನ್ ಕೈ ಹಿಡ್ಕೊಂಡು ಎಳಿತಾವನ ಇಲ್ಲ ನೀನ್ ಅವನ್ ಕೈ ಹಿಡ್ಕೊಂಡಿದ್ಯಾ? ಹೋಗಿ ಹೋಗಿ ಮೋಜಿನಾಗ ಎಲ್ಲೆಯ ದಾಟಿ ಮೋಡಿಯ ಮಾಡಿದೋಳ ಪರಸಂಗಾಯಿತೆ ಪರಸಂಗಾಯಿತೆ. ನೀನ್ ಬೋಲ್ಬಿಡು. ನಿಮ್ ಹಣೆ ಬರ ಬೆಂಕಿ ಹಾಕ್ಲಿ. ಹೋದ ತಿಂಗಳು ತರಕಾರಿ ಮಾರನ್ ಬಂದಿದ್ದ, ಅವನ ಜೊತೆನೂ ಸಂಬಂಧ ಕಟ್ಟಿದ್ರು. ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಡಾಕ್ಟರ್ ಜೊತೆಗೂ ಸಂಬಂಧ ಕಟ್ಟಿದ್ರು. ಯಾವ್ದೋ ಒಂದ್ ವಿಷಯದಲ್ಲಿ ಮನೆ ಮುಂದೆ ಕಸಾಯನ್ ಬಂದಿದ್ದ, ಅವನಿಗೂ ಸಂಬಂಧ ಕಟ್ಬಿಟ್ರು. ಇವತ್ತು ಹಾಲಪ್ಪ ಅವನ್ ಮೈಯಲ್ಲಿ ಮೂಳೆನೇ ಇಲ್ಲ ಕಣ್ರಿ. ಅವನಿಗೆ ಸಂಬಂಧ ಕಟ್ಟಿದಿರಲ್ರಿ, ನಿಮ್ಗೆ ಬೆಂಕಿ ಹಾಕ್ಲಿ. ಆಗಲ್ಲಪ್ಪ ಆಗಲ್ಲ, ನಾನ್ ಸಾಯ್ತೀನಿ, ನಾನ್ ಸಾಯ್ತೀನಿ. ಜಯ ಆಗಲ್ಲ ರೀ, ನನಗೆ ಬದುಕಿರಕ್ಕಾಗಲ್ಲ. ಮಗಳೇ ನಾ ಸಾಯ್ತೀನಿ. ಅಮ್ಮ ಅಮ್ಮ ನಾ ಸಾಯ್ತೀನಿ. ಅದು ಕುಡಿಬೇಡಮ್ಮ, ಅದು ಕುಡಿಬೇಡ. ಯಾಕಪ್ಪ? ಅದು ಒಂದೇ ಬಾಟ್ಲಿ ಇರೋದು. ನಿನ್ನಂತ ನಾನ್ ಸಿಂಕ್ ಮಗ ತಲೆಕಿಟ್ಟೋಗಿರೋ ಅಪ್ಪನ ಕಡ್ಕೊಂಡು ನನಗೆ ಸಂಸಾರ ಮಾಡಕ್ ಆಗಲ್ಲ ಕಣೋ. ಜಯ ಬಾಬಾರ ಚಲುವೆ ನೀನು, ಜಯಮ್ಮನ ಮಗ ನಾನು. ಅನ್ಯಾಯವಾಗಿ ನಿನ್ ಮರುವಿನ ಕಾಯಿಲೆಯಿಂದ ನಮ್ಮಮ್ಮ ವಿಷ ಕುಡಿದು ನಮ್ಮಮ್ಮ ವಿಷ ಕುಡಿದು ಸತ್ಬಿಟ್ಲು. ಏಯ್, ನಿನ್ನ ಮರವಿನ ಕಾಯಿಲೆಯಿಂದಾಗಿ ನಿನ್ನ ಹೆಂಡತಿನ ಸಾಯಿಸ್ಬಿಟ್ಟಲ್ಲೋ. ನಮ್ಮ ಪುಣ್ಯ ಏನ್ ಗೊತ್ತಾ, ಸತ್ತಿರೋದು ತನ್ನ ಹೆಂಡತಿನೇ ಅಂತ ಕುತ್ಕೊಂಡು ಅಳ್ತಾ ಇದ್ದಾನಲ್ಲ, ಅದೇ ನಮಗ್ ಖುಷಿ ಆಗೋದು. ಏಯ್, ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊಳ್ಳೋ. ಸಮಾಧಾನ ಮಾಡ್ಕೊಳ್ಳೋ. ಪುಟ್ಕೋಸಿ ಸಮಾಧಾನ ಮಾಡ್ಕೊಳ್ಳೋದು. ನನ್ನ ಮಗಳನ್ನ ಲವ್ ಮಾಡಿ ಅವಳು ಬಾಳ್ನೆ ಹಾಳು ಮಾಡ್ಬಿಡ್ತಾಳೆ. ಆಕ್ಚುಲಿ ಬಹಳ ಚೆನ್ನಾಗಿ ಮಾಡಿದ್ರಿ, ಬಟ್ ಏನ್ ಮಾಡಿದ್ರಿ ಮರ್ತೋಯ್ತು. ಏನ್ ಮಾಡಿದ್ರಿ? ಏನೋ ಹೊಡಿದಲ್ಲ ಜಾಗಟೆ ಗಂಟೆ. ಓಕೆ ಓಕೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿತ್ತು ಕಣೋ. ಅಮ್ಮ ನಿನ್ನ ತೋಳಿನಲ್ಲಿ ಬಂದ ನೋಡು ಪೈಲ್ವಾನ್, ಚೆನ್ನಾಗಿತ್ತು, ವೆರಿ ನೈಸ್. ಸೊ ಈಗ ನಿಮ್ಮ ಸ್ಕಿಟ್ ಹೇಗಿತ್ತು ಅಂತ ಮೊದಲಿಗೆ ನಮ್ಮ ರಚ್ಚು ಡಾರ್ಲಿಂಗ್ ನ ಕೇಳೋಣ. ರಚ್ಚು, ಸಖತ್ತಾಗಿತ್ತು, ಸಖತ್ ಮಜಾ ಕೊಟ್ರಿ. ನನಗೇನೆ ಅವಳು ಸೌಂಡ್ ಮಾಡಿದ ತಕ್ಷಣ ಆಮೇಲೆ ಅಮ್ಮಯ್ಯ ಅದೇ ಸೂಪರು. ಜಯ ಅಮ್ಮಯ್ಯ ಅದು ಚೆನ್ನಾಗಿತ್ತು. ಅದಾದ್ಮೇಲೆ ಮೈ ಡಿಯರ್ ಸನ್ ಅಂದ ತಕ್ಷಣ ಮೈ ಡಿಯರ್ ಡ್ಯಾಡ್, ಅದು ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಕಾರ್ತಿಕ್ ಕಾಮಿಡಿ ಇಷ್ಟ ಆಯ್ತು ನನಗೆ. ಆಮೇಲೆ ಡಿ-ರಾಜ್ ಬಾಗ್ಲನ್ನೇ ಎತ್ಕೊಂಡು ಹೋಗಿದ್ದು, ಅಯ್ಯೋಯ್ಯೋ ದಟ್ ವಾಸ್ ಆಸಮ್ ಮಗ, ನಿಂಗೆ ಸಾಕಾಗಿತ್ತು ಕಣೋದು. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್, ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು. ಎಸ್ ಗುರು ಸರ್. ಲಘು ಸರ್, ಮರೆತು ಹೋಯಿತೆ ನಿನ್ನಯ ಫ್ಯಾಮಿಲಿ.
ನಿಮಗೆಲ್ಲ ಕತೆನೇ ಬೇಡ ಸ್ಕಿಟ್ ಅಲ್ಲಿ ಏನೋ ಹಂಗೆ ಮಾಡ್ಕೊಂಡು ಹೋಗ್ತೀರಾ. ಚೆನ್ನಾಗಿತ್ತು. ದಟ್ ಎಂಟ್ರಿ ವಾಸ್ ಗುಡ್. ಅದರಲ್ಲಿ ಮತ್ತೆ ನಿಮ್ಮ ಬೇಳೆ ಬೇಯಿಸಕ್ ಬರೋದು ಅಷ್ಟರಿಗೆ ಒಂದು ಆ ಹಾಲಪ್ಪ ಅಷ್ಟಕ್ಕೆ ನೆನಪಾಗತ್ತೆ. ಅದು ಚೆನ್ನಾಗಿತ್ತು. ಮಜಾ ಸಿಕ್ಕಿದ್ದು ಇವರಿಬ್ರೆ, ಡಿ ರಾಜು ಮತ್ತೆ ಲ್ಯಾಗು. ಅದು ಮತ್ತೆ ಅದು ಫಸ್ಟ್ ಟೈಮ್ ಓಕೆ ಅನಿಸ್ತು, ಬಟ್ ಆಕ್ಚುಲಿ ಕಾಮಿಡಿ ಸಿಕ್ಕಾಪಟ್ಟೆ ವರ್ಕ್ಔಟ್ ಆಯಿತು. ಸಿಕ್ಕಾಪಟ್ಟೆ ನಕ್ಕಿದ್ವಿ. ಇಟ್ ವಾಸ್ ರಿಯಲ್ ಫನ್. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನೆಕ್ಸ್ಟ್ ಸ್ಕಿಟ್ಗಿಂತ ಮುಂಚೆ ಮರಿಬೇಡ ಕಣ, ಹಿಂಗೆ ಮರ್ತು ಆಮೇಲೆ ಮರ್ತು ಬಿಟ್ಟಿ ಆಮೇಲೆ ಅದನ್ನೇ ಇರ್ಲಿ. ಥ್ಯಾಂಕ್ ಯು. ಕೆಲವರು ಜೀವನಕ್ಕೋಸ್ಕರ ನಾಟಕ ಆಡ್ತಾರೆ, ಇನ್ ಕೆಲವರು ಜೀವನದಲ್ಲೇ ನಾಟಕ ಆಡ್ಬಿಡ್ತಾರೆ. ಬಣ್ಣದ ಮುಖವಾಡಕ್ಕೆ ಬೆಲೆ ಜಾಸ್ತಿ ಆದ್ರೂನು ಒಂದಲ್ಲ ಒಂದು ದಿನ ಚಿನ್ನಕ್ಕೂ ಹಿತ್ತಾಳೆಗೂ ವ್ಯತ್ಯಾಸ ಗೊತ್ತಾಗತ್ತಲ್ವಾ? ಈಗ ಗೊತ್ತಾಗತ್ತೆ ನೋಡಿ ಈ ಸ್ಕಿಟ್ ಅಲ್ಲಿ. ನಮಸ್ಕಾರ ಸರ್, ನನ್ನ ಹೆಸರು ನಂದಗೋಪಾಲ ಅಂತ. ನಾನು ನಂದೆಲ್ಲಿಡ್ಲಿ ಅನ್ನೋ ನಾಟಕದ ಕಂಪ್ನಿಲಿ ಆರ್ಟಿಸ್ಟ್ ಆಗಿದ್ದೀನಿ. ಪ್ರಿಯತಮ, ನಮ್ಮ ಪರಿಚಯ? ಇವಳು ನನ್ನ ಹೆಂಡತಿ ಶ್ರೀದೇವಿ ಅಂತ. ಇವಳು ಅದೇ ನಾಟಕದ ಕಂಪ್ನಿಲಿ ಆರ್ಟಿಸ್ಟ್ ಆಗಿದ್ದಾಳೆ. ಏನೇ ನೀನು, ನಾನು ಎಷ್ಟು ಹೇಳಿದ್ರು ಹಂಗೆ ಮಾಡ್ತೀಯಾ? ಲೇ ನೋಡು, ನೀನ್ ಇವಾಗ ನಾಟಕ ಮುಗಿಸ್ಕೊಂಡ್ ಬಂದಿಲ್ಲ. ಇದು ನಮ್ಮ ಮನೆಯಲ್ಲಿದ್ಯಾ? ಇಲ್ಲಿ ಮನೇಲಿರೋರ್ ತರನೇ ಇರೇ. ಸರಿ ಪ್ರಿಯತಮ, ತತ್ತಜಂ ಸಾಕು. ತತ್ತಜಂ ಅಂತ ಯಾವಾಗ್ಲೂ ಕುಡ್ತಾನೆ ಇರ್ತಾಳೆ. ಅಲ್ಲ ಕಣೆ, ನಾನೇನೋ ಇಷ್ಟೊಂದು ಸುಂದರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಪ್ರಿಯತಮ ಅಂತೀಯ. ಒಂದ್ ವೇಳೆ ನಾನೇನಾದ್ರೂ ಖರಾಬಾಗಿದ್ದಿದ್ರೆ ಏನಂತಿದ್ದೆ? ಪ್ರಿಯ ತಮ್ಮ ಅಂತಿದ್ದೆ. ನಾನು ಹೀಗೆ ಯೋಚನೆ ಮಾಡುತ್ತಾ ಕುಳಿತಿದ್ದೆ. ಆಗ ನನಗೊಂದು ಆಲೋಚನೆ ಹೊಳೆಯಿತು. ನಾವು ಏಕೆ ಶಿಮ್ಲಾಗೆ ಹೋಗಬಾರದು? ಶಿಮ್ಲಾಗೆ ಹೋಗೋಣ ಬಿಡು. ಖರ್ಚೆಷ್ಟಾಗಬಹುದು? ಯೋಚನೆ ಮಾಡಕ್ಕೇನು ಖರ್ಚಾಗಲ್ಲ. ನೀವು ಯಾವಾಗಲೂ ಹೀಗೆಯೇ. ಸದ್ದು, ಅಪ್ಪ ಬಂದ್ರು, ಸರಿಯಾಗಿ ಉಗಿಸ್ಕೊ. ಏನು ಇತ್ತೀಚೆಗೆ ಈ ಮನೆಯಲ್ಲಿ ಹೆಂಗಸರು ವಯಸ್ಸು ಬಹಳ ಕೇಳಿ ಬರ್ತಾ ಇದೆಯಲ್ಲ? ಗೊತ್ತಿಲ್ವಾ ಈ ಮನೆಯಲ್ಲಿ ಗಂಡಸರು ವಯಸ್ಸು ಮಾತ್ರ ಬರಬೇಕು ಅಂತ? ಮಾವ ಈ ಅಬಲೆಯ ಮೇಲೆ ಕನಿಕರವಿಲ್ಲವೇನು? ಲೋಕವೆಲ್ಲವೂ ನನ್ನನ್ನು ನಿರಾಕರಿಸಿದೆ. ಸಾಕು, ಮಾತೆತ್ತಿದ್ರೆ ಅನ್ಕ ನಾಟಕಕ್ಕೆ ಹೋಗ್ಬಿಡ್ತಾಳೆ. ಹೇಳಿಲ್ವಾ ಈ ಮನೆಯಲ್ಲಿ ಹೆಂಗಸರು ವಯಸ್ಸು ಬರಬಾರ್ದು ಅಂತ? ಅಂದ್ರೆ ಈ ಮನೇಲಿ ಹೆಂಗಸರು ಮಾತಾಡ್ಬೋದು, ಗಂಡಸರು ಮಾತಾಡ್ಬೋದು. ಇಲ್ಲಿ ಎಲ್ಲ ಈಕ್ವಲ್. ಅದರಲ್ಲೂ ನಿಮ್ಮ ಅತ್ತೆ ಮಾತಾಡುವಾಗ ಮಾತ್ರ ಯಾರು ಬಾಯಿ ಹಾಕಬಾರ್ದು. ಶಕ್ತಿ. ಏನು ಗಂಟ್ಲು ಹರ್ಕೊಳ್ತಿದ್ದೀರಾ? ಇಲ್ಲ ಕಣ್ರಿ, ಇಲ್ಲಿ ಹೆಂಗಸರು ಮಾತಾಡ್ಬೋದು, ಹೆಂಗಸ್ರೇ ಈ ಮನೆಗೆ ಕಳ್ಸ ಅಂತ ಹೇಳ್ತಿದ್ದೆ. ಅಲ್ಲ, ಇದೇನು ನಾಟಕದ ಕಂಪ್ನಿನ? ಬೆಳಗ್ಗೆನೆ ಅರ್ಚಾಡ್ತಿದ್ದೀರಾ? ಏನಂತೆ ಇದ್ದರಿದ್ರದೊಳ್ದು ತತ್ತಜಂ ಏನು ಅಂತ ಕಾಲಿಟ್ಲೋ ಇದ್ದರಿದ್ರದವಳು. ಅತ್ತೆ, ಯಾರೇ ನಿನ್ನತ್ತೆ? ಯಾವಾಗ ನೋಡಿದ್ರೆ ತತ್ತಜಂ ಅಂತಿರ್ತೀಯ. ನಿನ್ನ ನನ್ ಸೊಸೆ ಅನ್ಕೊಂಡ್ರೆ ನನ್ ಕುಟುಂಬದ ಮರ್ಯಾದೆ ಏನಾಗ್ಬೇಡ. ನೋಡು, ನನಗಿರೋದು ಒಬ್ಳು ಸೊಸೆ, ಅದು ನನ್ ದೊಡ್ಡ ಸೊಸೆ. ಅವಳು ಎಷ್ಟಕ್ಕೆ ಬಾಳ್ತಾಳೆ ಗೊತ್ತಾ? ನೀನ್ ಯಾವ್ದೋ ನಾಟಕದವಳು. ಇನ್ನೊಂದ್ಸಲ ನನ್ನ ಅತ್ತೆ ಅಂದ್ರೆ ಅಷ್ಟೇ, ಹೋಗಾಚೆ. ಅತ್ತೆ, ದುಂಬಿಯೊಂದು ಹೂವಿನ ಬಳಿ ಬಂದಾಗ ಆ ಹೂವು ಅದನ್ನು ತಡೆದರೆ ಮಕರಂದವೆಲ್ಲಿ? ಸೊಸೆಯನ್ನು ಕಸದಂತೆ ಕಾಣುವ ನಿಮಗೆ ನಾನೇನೆಂದು ಹೇಳಲಿ ಅತ್ತೆ? ನಾನೇನೆಂದು ಮಾತಾಡ್ಬೇಡ. ನಿನ್ನ
ವಾಯ್ಸು ಕಿವಿಗ್ ಬೀಳ್ತಿದ್ರೆ ಕಿವಿ ಕಿತ್ಕೊಂಡ್ ಬಂದಂಗ ಅನ್ಸುತ್ತೆ. ಪ್ರಾಣಕಾಂತ, ನಿಮ್ಮ ತಾಯಿ ನನ್ನನ್ನು ನಿಂದಿಸುತ್ತಿದ್ದರು, ನಿಮ್ಮ ಕರುಳು ಕಿವಿಚುತ್ತಿಲ್ಲವೇನು? ಅಮ್ಮ ಯಾಕಮ್ಮ? ನೀನು ಒಂದ್ ಗಂಡ್ಸ, ಹೆಂಡತಿ ಗುಲಾಮ್ ಆಗಿದ್ಯಲ್ಲ, ನೀನು ನಾನೆತ್ತು ಮಗನ. ಯಾಕೆ ಯಾಕೆ ಅವಳು ಈ ಮನೆ ಸೊಸೆ ಅಲ್ವಾ? ಇನ್ನು ದೊಡ್ಡ ಸೊಸೆ ಎದ್ದೇ ಇಲ್ವಲ್ಲ ಅಂತ ಕೇಳಿದೆ. ಅಮ್ಮ ಸೊಸೆ ಮುದ್ದು, ಯಾಕಮ್ಮ ಇಷ್ಟು ಬೇಗ ಎದ್ದು ಬಂದೆ? ಇನ್ನೊಂದೆರಡು ಗಂಟೆ ಆರಾಮಾಗಿ ರೆಸ್ಟ್ ಮಾಡತ್ತಾನೆ. ನೋಡು 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 ನೋಡು, ನಿದ್ದೆ ಇಲ್ದೆ ಎಷ್ಟು ಕುಳ್ಳುಗಾಗಿ ಹೋಗ್ಬಿಟ್ಟಿದ್ಯಾ. ಮಲ್ಕೊಳಕಿನ್ನ ಈ ಬಿಟ್ಟೆ ತಾನೆ ಅತ್ತೆ, ಇವನ್ ಯಾವ್ದೋ ಕಿತ್ತೋದ್ ಕೆಲ್ಸಕ್ಕೆ ನಾನ್ ನಿದ್ದಗಿಡ್ಬೇಕು. ಅಮ್ಮ ಬರ್ತಾ ಬರ್ತಾ ಇವಳಿಗಿಂತ ಇವಳು ನಾಲ್ಗೆನೆ ಉದ್ದ ಆಗ್ತಿದೆ. ಕತ್ತರಿಸ್ಬಿಡ್ತೀನಿ ನಾಲ್ಗೆನ. ಬಾಯಿ ಮುಚ್ಚೋ ಸಾಕು. ಇದು ನಮ್ಮನೆ ಬಂಗಾರದ ಗಣಿ ಕಣೋ. ಹೆಂಡತಿಗೆ ಯಾರಾದ್ರೂ ಎದುರು ಮಾತಾಡ್ತಾರಾ? ಅಲ್ಲ, ನೀ ಬಟ್ಟೆ ಹಾಕೊಂಡಿದ್ಯಾ? ಹೋಗಿ ಇವ್ರ ಅಪ್ಪ ಕೊಡ್ಸಿರೋ ಬಟ್ಟೆ ಹಾಕೊಂಬ. ಶ್ರೀದೇವಿ, ತತ್ತಜಂ 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 ತಾ. ನಿಮ್ಮಪ್ಪ ಕೊಡ್ಸಿರೋ 2 ಜೊತೆ ಬಟ್ಟೆಯಲ್ಲಿ ನೆಲ ಒರ್ಸಕ್ ಬಟ್ಟೆ ಇರ್ಲಿಲ್ಲ, ಅದಕ್ಕೆ ಹಾಕಿದೀವಿ. ಅಮ್ಮ ಸೊಸೆ ಮುದ್ದು, ಮತ್ತೆ ನಿಮ್ಮಪ್ಪ ಕೊಡ್ಸಿರೋ ಒಡವೆ ಎಲ್ಲ ಜೋಪಾನವಾಗಿ ಎತ್ತಿಟ್ಟಿದ್ಯಾ? ಇನ್ನೇನು ದಿನಾ ಕತ್ತಲ್ಲಿ ಹಾಕೊಂಡು ಓಡಾಡಕ್ಕೆ ನಾನೇನ್ ಜಾತ್ರೆಲಿರೋ ತೇರ? ಶ್ರೀದೇವಿ, ತತ್ತಜಂ 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 ತಾ. ನಿಮ್ಮಪ್ಪ ಕೊಡ್ಸಿರೋ ಒಡವೆಯಲ್ಲಿ ಹುಮಗೋಲ್ಡು ಕಲ್ಲರ್ ಬೇಗ ಹೋಗ್ಬಿಡತ್ತೆ. ಲೇ 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 ಲೇ, ಬಿಟ್ಟಿ ಶೋಕಿ ಮಾಡೋದ್ ನಾ ಬಿಡು. ಬಾಯ್ಲಿ, ನಿನ್ ಹೆಂಡತಿ ನೀನ್ ಇಲ್ದೆಲ್ಲ ಇರುವಾಗ ಯಾವನ್ ಜೊತೆ ಫೋನಲ್ಲಿ ಬಾಯ್ನ ಕಿಸ್ಕೊಂಡ್ ಮಾತಾಡ್ತಿರ್ತಾಳೆ. ಹೌದಾ? ನಾನ್ ಮನೇಲಿ ಇಲ್ದೇ ಇರೋ ಟೈಮಲ್ಲಿ ಫೋನಲ್ಲಿ ಯಾವನ್ ಜೊತೆ ಬಾಯಿನ ಕಿಸ್ಕೊಂಡ್ ಮಾತಾಡ್ತಾ ಇದ್ದೆ. ಬೋಗ್ಳೆ, ಅನುಮಾನ? ಅನುಮಾನವೇ? ಅಂದು ನೀವು ನನ್ನ ನಗಲಿ ಹೋಗುವಾಗ ಪ್ರಿಯತಮ ನಿಮ್ಮ ನಗಲಿ ಇರಲಾರೆ ಎಂದು ಗೋಳಾಡುತ್ತಿದ್ದೆನಲ್ಲ. ಓ ಮಹದೇಶ್ವರ, ನನ್ನ ಕಣ್ಣೇ ನನ್ನನ್ನು ನಂಬದಿದ್ದರೆ ನಾನೇನು ಮಾಡಲಿ? ಲೇ 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 ಅಲ್ಲ ಕಣೆ, ಚಿನ್ನ ನನಗ್ ಮರ್ತೋಗಿತ್ತು ಕಣೆ, ಇವಾಗ ನೆನ್ಪಾಯ್ತು. ಅಮ್ಮ, ಅವತ್ತು ಫೋನಲ್ಲಿ ಇವಳು ಮಾತಾಡ್ತಾ ಇದ್ದಿದ್ದು ನನ್ ಜೊತೆನೆ. ಈ ಅಪವಾದವನ್ನು ನಾನು ಸಹಿಸಲಾರೆ. ಹೋಗೇ ಬಿಟ್ಲಲ್ಲಪ್ಪ. ಅಮ್ಮ, ನನಗೆ ನಾಟಕದ ತಾಲೀಮು ಇದೆ, ಹೋಗಿ ಬರುತ್ತೇನೆ. ನಿಂದು ಒಂದ್ ಜನ್ಮನವ. ಅತ್ತೆ, ನನ್ ಕೊನೆ ಸರಿ ಹೇಳ್ತಾ ಇದೀನಿ, ನಮ್ಮಪ್ಪ ನಮ್ಮ ಮನೆಗ್ ಬರ್ತಾ ಇದಾರೆ. ಅವ್ರು ಬರಕ್ಕೂ ಮುಂಚೆ ಇದ್ದರಿದ್ರ ನಾಟಕದನ್ನ ಫಸ್ಟ್ ಓಡಿಸಿ, ಇಲ್ಲ ಅಂದ್ರೆ ಆಸ್ತಿಲಿ ಒಂದ್ ಬಿಡ್ಕಾಸ ಸಿಗಲ್ಲ ಅಷ್ಟೇ. ಈಗೇನಮ್ಮ ಮಾಡೋದು? ಏನ್ ಮಾಡೋದು? ಅತ್ತೆ, ನೀವು ಒಪ್ಕೊಳ್ಳೋದಾದ್ರೆ ಒಂದ್ ಐಡಿಯಾ. ಹೇಳು ಹೇಳು ಹೇಳು. 1 kg ಚಿಕನ್ ತಂದ್ಬಿಟ್ಟು ಕಬಾಬ್ ಮಾಡ್ಕೊಂಡು ತಿನ್ಬಿಡೋಣ. ತಟ್ಟು ಬಿಡ್ತೀನಿ, ಬೇಗ ಹೇಳು. ಸಾರಿ ಅತ್ತೆ, ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದಾನೆ. ಇಲ್ಲಿ ಬನ್ನಿ, ಇಲ್ಲಿ ಅಷ್ಟೇ. ಹಾಗಾದ್ರೆ ಇವತ್ ರಾತ್ರಿನೇ ಕೆಲಸ ಮಾಡಿ ಮುಗಿಸ್ಬಿಡೋಣ. ಕಾಲ್ ಟು ಕಿಲ್ಲರ್. ಹಲೋ, ಅದು ಹಂಗಾಗೋ ಹಂಗಾಗಿದೆ, ನೀವು ಬೇಗ ಬಂದ್ಬಿಡಿ. ಅತ್ತೆ ಅತ್ತೆ ಅತ್ತೆ, ಇವರೇ ಅವರು. ಇವನೇನಾ? ನೋಡು, ಅದೇ ರೂಮು. ಬೇಗ ಹೋಗಿ ಕ್ಲೀನ್ ಆಗಿ ಕೆಲಸ ಮುಗಿಸು. ಮೇಡಮ್ ನೀವೇನು ತಿಳ್ಕೊಳಲ್ವಾ? ಕೊಲೆ ಮಾಡ್ಬಾರು. ಓಕೆ ಮೇಡಮ್. ಮೇಡಮ್ ಆಕ್ಷನ್ ಹೇಳಿ. ಆಕ್ಷನ್ ಯಾಕೆ? ಆಕ್ಷನ್ ಹೇಳಿದ್ರೆ ನಾನು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗೋದು. ಆಕ್ಷನ್. ಶ್ರೀದೇವಿ ಮೇಡಮ್, ನೀವಾ? ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ, ರಂಗನಾಯಕಿ ರಂಗನಾಯಕಿ. ಮೇಡಮ್, ನಾನ್ ನಿಮ್ ದೊಡ್ಡ ಫ್ಯಾನ್ ಮೇಡಮ್. ಬಾಲಾಜಿ ಟೆಂಟ್ ಅಲ್ಲಿ ಬ್ಲಾಕ್ ಟಿಕೆಟ್ ತಗೊಂಡು ಬಾಲ್ಕನಿಲಿ ಕುತ್ಕೊಂಡು ನಿಮ್ ನಾಟಕ ಎಲ್ಲ ನೋಡಿದ್ದೆ. ಅಂದ ಹಾಗೆ ನೀವು ಮೇಡಮ್, ನಾನು ಸೀರಿಯಲ್ ಆರ್ಟಿಸ್ಟ್ ಮೇಡಮ್. ಏನು ಮಾಡುತ್ತಿರುವಿರಿ? ಕಾಸ್ಟ್ಯೂಮ್ ರಿಜಿಸ್ಟರ್ ಮಾಡ್ತಿದ್ದೆ ಮೇಡಮ್. ಇನ್ನೇನು ರಿಜಿಸ್ಟರ್ ಮಾಡಲು ಹೋಗಬೇಡಿ, ನೋಡಲಾಗುವುದಿಲ್ಲ.
ಮೇಡಮ್ ನನಗೆ ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಮೇಡಮ್. ಅದಕ್ಕೆ ಮಲಗುವ ಕೋಣೆಗೆ ಬಂದಿರೇನು? ಚಾನ್ಸ್ ಸಿಕ್ತು ಬಂದೆ. ಅಂದ್ರೆ ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಸಿಕ್ತು ಬಂದೆ ಮೇಡಮ್. ಮೇಡಮ್ ಒಂದು ಫೇಮಸ್ ಡ್ರಾಮಾ ಇದೆಯಲ್ಲ, ಯಾವ್ದದು? ನನ್ನನ್ನು ಬಿಟ್ಟು ಬಿಡಿ, ಕೆಲ್ಸ ನಡೀತಿದೆ. ಅದೇ ಸೀನ್ ಎನಾಕ್ಟ್ ಮಾಡೋಣ ಮೇಡಮ್. ಮಾಡಿ ನಾನೇ ಕಿಲ್ಲರ್ ಮೇಡಮ್. ಓಕೆ ಮೇಡಮ್. ದೂರ ಸರಿದು ನಿಂತು ಮಾತನಾಡುದುರ ಆತ್ಮ. ನಿನ್ನ ಬಿಡಲಾರೆ. ನೀ ನನ್ನ ಧ್ರುವತಾರೆ. ಆದರೂ ನಿನ್ನ ಬಿಡಲಾರೆ. ನನ್ನನ್ನು ಬಿಟ್ಟು ಬಿಡೆ. ಬಿಡುವುದಿಲ್ಲ. ಬಿಟ್ಟು ಬಿಡೆ. ಬಂದು ಚುಚ್ಚೆ ಬಿಟ್ಟೆ. ಅಯ್ಯೋ ಸತ್ತು ಬಿದ್ದೆ. ಕೇಳ್ಕತಮ್ ನಾಟಕ ಬಂದ್. ಮೇಡಮ್ ಮೇಡಮ್ ಒಂದು ಆಟೋಗ್ರಾಫ್ ಹಾಕಿ ಮೇಡಮ್. ಪೆನ್ ಇಲ್ಲವಲ್ಲ? ತಗೊಳ್ಳಿ ಮೇಡಮ್, ಇದರಲ್ಲೇ ಹಾಕಿ. ಇದರಲ್ಲೇ? ಇಲ್ಲೇ ಹಾಕಿ ಮೇಡಮ್. ಅಯ್ಯೋ ಎಂತೆಂತ ಹುಚ್ಚು ಅಭಿಮಾನಿಗಳು ರಚಿತಾ ಮೇಡಮ್. ಮುಟ್ಕೊಡಿ. ಮುಟ್ಟಾಳ ಮುಟ್ಟಿದ್ರಲ್ಲ ರಂಗ. ಎಕ್ಸ್ಕ್ಯೂಸ್ ಮೀ, ಬೈಲಿ. ನೀನು ಸೀರಿಯಲ್ ಕಿಲ್ಲರ್ ತಾನೆ? ಹೌದು ಮೇಡಮ್, ನಾನೇ ಸೀರಿಯಲ್ ಅಲ್ಲಿ ಕಿಲ್ಲರ್ ಆಕ್ಟ್ ಮಾಡೋದು. ಮೇಡಮ್ ಇಂತ ಸೊಸೆ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಮೇಡಮ್. ಈ ಆಕ್ಟ್ಗೆ ಪೇಮೆಂಟೇ ಬೇಡ. ರಂಗನಾಯಕಿ ರಂಗನಾಯಕಿ. ಹಿಂಗಾಗೋಯ್ತಲ್ಲ, ಈಗ ಏನೇ ಮಾಡೋದು? ಏನ್ ಮಾಡೋದು ಅತ್ತೆ? ನನ್ನ ಹತ್ರ ಇನ್ನೂ ಒಂದು ಐಡಿಯಾ ಇದೆ. ಒಳಗ್ ಬನ್ನಿ, ಹೇಳ್ತೀನಿ. ಬನ್ನಿ ಬನ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ನಂದು 50 ಗ್ರಾಮ್ ಚಿನ್ನದ ನೆಕ್ಲೆಸ್ ಕಳ್ದೋಗಿದ್ಯಲ್ಲಪ್ಪ. 50 ಗ್ರಾಮ್ ಚಿನ್ನದ ಸರ ಕದ್ದಿದಾರಂತಲ್ಲಪ್ಪ. ಅಯ್ಯಯ್ಯೋ, ಕದ್ದಿರೋರ್ ತಂದು ನಂಗ್ ಕೊಡ್ರಪ್ಪ. ನಮ್ದು ಎಂತ ವಂಶ? ಇಡೀ ಊರ್ಗೆ ಅನ್ನ ಹಾಕಿರೋ ವಂಶ. ಯಾರಾದ್ರೂ ಅನ್ನ ಕೇಳಿದ್ರೆ ಚಿನ್ನ ಕೊಟ್ಟವ್ರು ನಾವು. ನನ್ನ ಮನೆಯಲ್ಲಿ ಕನ್ನನ. ಅಯ್ಯೋ ಎಂತ ಕಾಲ ಬಂತಪ್ಪ. ಸ್ವಂತ ಮನೇಲೆ ಕದೀತಾರೆ ಅಂದ್ರೆ ದಯವಿಟ್ಟು ಕದ್ದಿರೋ ವಾಪಸ್ ಕೊಟ್ಬಿಡಿ. ಅತ್ತೆ ನಾನಂತೂ ಕದ್ದಿಲ್ಲಪ್ಪ. ನೋಡೋಕೆ ಯಾರು ಕಳ್ಳಿ ತರ ಇದಾರ ಅವ್ರನ್ನ ಕೇಳಿ ಅತ್ತೆ. ಕೇಳ್ತೀನಮ್ಮ. ಹೇಳೆ ದರಿದ್ರದವಳೆ, ಕದ್ಬಿಟ್ಟು ಎಲ್ಲಿಟ್ಟಿದ್ಯ ಅಂತ ಹೇಳು. ನಾನು ಪರರ ಸೊತ್ತನ್ನು ಮುಟ್ಟುವುದೇ. ಅಯ್ಯೋ ಟಕ ಟಕ ಟಕ. ನನ್ನನ್ನು ದೊಡ್ಡ ಪರ್ವತದ ಮೇಲಿನಿಂದ ತಳ್ಳಿಬಿಡಿ. ಈ 2 ಕೈ ಕಾಲುಗಳನ್ನು ಬಂಧಿಸಿ ನನ್ನನ್ನು ಸಮುದ್ರದಲ್ಲಿ ಎಸೆದು ಬಿಡಿ. ಆದರೆ ಈ ಕಳ್ಳಿ ಎನ್ನುವ ಒಂದು ಪಟ್ಟವನ್ನು ಮಾತ್ರ ನೀವು ಕಟ್ಟಬೇಡಿ. ಅಮ್ಮ ಯಾಕಮ್ಮ ಎಲ್ಲ ಅಪವಾದನ ಅವಳೊಬ್ಬಳ ಮೇಲೆ ಹಾಕ್ತಾ ಇದ್ದೀರಾ? ಯಾಕಂದ್ರೆ ಈ ಮನೇಲಿ ಕದ್ಯಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು ಇವಳೊಬ್ಳೆ ತಾನೇ. ನಂಗ್ ಗೊತ್ತು, ನೆಕ್ಲೆಸ್ ನ ಕದ್ದು ಇವಳ ರೂಮಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ. ಹಿಂಗ್ ಹೇಳಿದ್ರೆ ಕೇಳಲ್ಲ, ಪೊಲೀಸಿಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನಮ್ಮನೇಲಿ ನೆಕ್ಲೆಸ್ ಕಳ್ದೋಗ್ಬಿಟ್ಟಿದೆ. ಬೇಗ ಬಂದ್ಬಿಟ್ಟು ಕಳ್ರು ಯಾರು ಅಂತ ಒದ್ದೇಳ್ಕೊಂಡೋಗಿ ಸರ್. ಗೊತ್ತಾಗತ್ತೆ ಕಳ್ರು ಯಾರಂತ ಇವಾಗ ಗೊತ್ತಾಗತ್ತೆ. ಯಾರು ಫೋನ್ ಮಾಡಿದ್ದು? ನಾನೇ ಸರ್. ಏನ್ ನಿನ್ನ ಹೆಸರು? ಮಂಗಳಗೌರಿ. ಕೆಂಗೇರಿ ಮೋರಿ ಇದ್ದಂಗಿದ್ಯಾ? ನೀನು ಮಂಗಳ ಗೌರಿನ? ಏನ್ ಕಳ್ದೋಗಿರೋದು? ನಮ್ಮನೆ ಬಾವಿ. ಇನ್ನೇನು ಸರ್, ನೆಕ್ಲೆಸ್ ಕಳ್ದೋಗಿರೋದು. ಕತ್ತಲ್ಲಿರೋ ನೆಕ್ಲೆಸ್ ಬಿಟ್ಕೊಡು. ಇದಲ್ಲ ಸರ್, ಇದೇ ತರದ್ದು ಇನ್ನೊಂದು. ಇದನ್ನ ರೆಫರೆನ್ಸ್ ಇಟ್ಕೊಂಡು ಕಳ್ದೋಗಿರೋದು ಹುಡ್ಕಾಳದ್ ಬೇಡವೇನ್ರಿ? ಕೊಡ್ರಿ. ತಗೊಳ್ಳಿ. ಪೊಲೀಸ್ನವ್ರನ್ನ ಕಳ್ರ ತರ ನೋಡ್ತಾರೆ. ಅಂದಂಗೆ ಯಾರು ಕಳ್ತನ ಮಾಡಿದ್ದು? ಅದು ತಿಳಿದಿದ್ದರೆ ನಿಮ್ಮನ್ನೇಕೆ ಕರೆಯುತ್ತಿದ್ದೆವು? ಇವಳೇ ಸರ್. ಬೇಕಾದ್ರೆ ಇವಳು ಬೆಡ್ರೂಮ್ ಹೋಗಿ ನೋಡಿ. ಅದ್ ನನಗ್ ಗೊತ್ತು, ನೀವಿಬ್ರು. ಅಂದಂಗೆ ರೂಮು? ಅದೇ ರೂಮು. ಸರ್ ಸಿಕ್ತಾ? ಇಲ್ಲ. ನಿಮ್ ಕೆಳಗೆ? ಅಯ್ಯೋ ಇಲ್ಲೂ ಇಲ್ಲ ಕಣಮ್ಮ. ಹಾಸಿಗೆ ಕೆಳಗೆ? ಇಲ್ಲೂ ಇಲ್ಲ. ಅಯ್ಯ ಅಲ್ಲೇ ಬೆಡ್ಶೀಟ್ ಅಡಿಲಿ ಇರ್ಬೇಕು ನೋಡಯ್ಯ. ಒಂದ್ಸರಿ ಇಲ್ಲ ಅಂತ ಹೇಳಿ ನಿನ್ಗೆ ಅರ್ಥ ಆಗಲ್ಲ. ಜಾಸ್ತಿ ಮಾತಾಡಿದ್ರೆ ಒದ್ದು ಸ್ಟೇಷನ್ ಒಳಗೆ ಹಾಕ್ಬಿಡ್ತೀನಿ. ಸುಮ್ನೆ ಕಂಪ್ಲೇಂಟ್ ಕೊಟ್ಬಿಟ್ಟೆ ಎಲ್ಲ ನಾಟಕ ಆಡ್ತಾ ಇದ್ದೀರಾ? ಬೆಳಗ್ಗೆ ಟೈಮ್ ವೇಸ್ಟ್ ಮಾಡ್ಕೊಂಡು. ಸರ್ ನನ್ನ ನೆಕ್ಲೆಸ್ ಕಳೆದೋಗಿರೋ ನೆಕ್ಲೆಸ್ ಸಿಕ್ಮೇಲೆ ಸ್ಟೇಷನ್ ಬಂದು 2 ತಗೊಂಡೋಗು. ಅಲ್ಲೇ ಬಚ್ಚಿಟ್ಟಿದ್ದೆ, ಏನಾಯ್ತು? ನನ್ಗೇನ್ ಗೊತ್ತತ್ತೆ ಎಲ್ಲಿಟ್ಟಿದ್ರಿ ಅಂತ. ಸರಿಯಾಗಿ ನೆನ್ಪಿಸ್ಕೊಳ್ಳಿ. ಇಲ್ಲ ಕಣೆ, ಅಲ್ಲೇ ಇಟ್ಟಿದ್ದೆ. ಇರು ರೀ, ನೀವೇನಾದ್ರೂ ನೋಡಿದ್ರಾ? ನೀನು
ನಾನು ನಿನ್ ರೂಮಲ್ಲೇ ಕದ್ದಿಟ್ಟಿದ್ದೆ, ಏನ್ ಮಾಡ್ದೆ ಅಂತ ಹೇಳು. ಅಂದ್ರೆ ನನ್ ರೂಮಿಂದ ಎತ್ಕೊಂಡೋಗಿ ಇವಳ ರೂಮಲ್ಲಿ ಬಚ್ಚಿಟ್ಟಿದ್ದಾಳಲ್ಲ, ಎಲ್ಲಿಟ್ಟಿದ್ದಾಳೆ ಅಂತ ಕೇಳ್ತಿದ್ದೆ. ಹೇಳೆ, ಎಲ್ಲಿಟ್ಟಿದ್ಯಾ ಅಂತ ಹೇಳು. ಹಲೋ ಹಲೋ, ನಾನು ACP ಅರ್ಜುನ್ ಅಂತ ನಾಗರಬಾವಿ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು. ಹಾ ಹೇಳಿ ಸರ್. ಅವಾಗ್ಲೇ ನೀವು ಫೋನ್ ಮಾಡಿದಾಗ ನಾನು ಆಚೆ ಹೋಗಿದ್ದೆ, ಇವಾಗ ನಿಮ್ ಮನೆಗೆ ಬರ್ತಾ ಇದ್ದೀನಿ. ಅವಾಗ್ಲೇ ನಿಮ್ PC ಬಂದಿದ್ರಲ್ಲ. ಓ, ನೀವೇನಂದ್ರಿ? ಸರ್ ನನ್ ಚೈನ್ ಕಳ್ದೋಗಿದೆ, ಬೇಗ ಬಂದು ಹುಡ್ಕೊಡಿ ಸರ್ ಅಂದೆ. ಅದಕ್ಕೆ ಅವನೇನಂದ? ರೆಫರೆನ್ಸ್ಗೆ ಅಂತ ಇನ್ನೊಂದ್ ಚೈನ್ ತಗೊಂಡೋದ್ರು. ಓಹೋ, ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದ ಒಬ್ಬ ಕಳ್ಳ ಒಣಗಾಕಿರೋ PC ಡ್ರೆಸ್ ಹಾಕೊಂಡು ನಿಮ್ ಮನೆಗೆ ಬಂದು ನೆಕ್ಲೆಸ್ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಅಂದ್ರೆ ನನ್ ಚೈನ್ ಕತೆ ಸತ್ರು ಸಿಗಲ್ಲ. ಇವಳನ್ನ ಕಳ್ಳಿ ಮಾಡ್ಬೇಕು ಅಂತ ಇವಳ ರೂಮಲ್ಲಿ ಚೈನ್ ಬಚ್ಚಿಟ್ಟಿದ್ದೆ. ಆದ್ರೆ ಯಾರೋ ಕಳ್ಳ ಪೊಲೀಸ್ ವೇಷ ಹಾಕ ಬಂದು ನೆಕ್ಲೆಸ್ ನ ಎತ್ಕೊಂಡು ಹೋಗ್ಬಿಟ್ಟ. ನಿನ್ನಂತವಳಿಗೆ ಹೀಗೆ ಆಗ್ಬೇಕು. ಎಲ್ಲ ಈ ದರಿದ್ರದ ನಾಯಿ ಕೊಟ್ಟಿರೋ ಐಡಿಯಾದಿಂದ ಆಗಿದ್ದು. ನಾನು ನಾಯಿನಾ? ನೀನು ಕಣೆ ನಾಯಿ. ನಿನ್ ಗಂಡ ನಾಯಿ, ನಿನ್ನಿಡೀ ವಂಶನೇ ನಾಯಿ ವಂಶ. ಚಿಟ್ಕಿ ಹೊಡೆದ 1000 ಜನ ಕೇಸ್ತವ್ರು ಬಂದು ನನ್ನಿಂದ ನಿಲ್ತಾರೆ, ಅಂತದ್ರಲ್ಲಿ ನೀನ್ ನನ್ನನ್ನೇ ನಾಯಿ ಅಂತೇನೆ? ಹೋಗಿ ಆಚೆ. ಅತ್ತೆ ಎದ್ದೇಳಿ. 1 ನಿಮಿಷ. ಅಕ್ಕ ಕ್ಷಮಿಸಿ ಬಿಡಿ. ಅವರು ನನಗೆ ಸೊಸೆಯ ಸ್ಥಾನವನ್ನು ಕೊಡದೇ ಇರಬಹುದು, ಆದರೆ ನಾನು ಅವರಿಗೆ ತಾಯಿಯ ಸ್ಥಾನವನ್ನು ಕೊಟ್ಟು ಪೂಜಿಸುತ್ತಿದ್ದೇನೆ. ಹಿರಿಯರ ಜೊತೆ ಹೇಗೆ ಮಾತನಾಡಬೇಕೆನ್ನುವುದನ್ನು ಮೊದಲು ತಿಳಿದುಕೋ. ಹೆಚ್ಚಿಗೆ ಮಾತನಾಡಿದರೆ ಹುಷಾರ್, ನನ್ನ ಹೊಡಿತೇನೆ. ಮುಚ್ಚೆ ಬಾಯಿ. ಮರ್ಯಾದೆ ಇಲ್ದಿರ ಈ ಮನೇಲಿ ನನ್ ಒಂದು ಕ್ಷಣ ಇರಲ್ಲ. ಹಲೋ, ಹೇಳಪ್ಪ. ವಾಟ್? ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಕಂಪ್ನಿಗೆ ಬೀಗ ಹಾಕಿ ಆಸ್ತಿನ ಸೀಸ್ ಮಾಡ್ಬಿಟ್ರಾ? ನೋಡ್ದೇನಮ್ಮ, ನಿನ್ನ ಶ್ರೀಮಂತ ಸೊಸೆ ಎಷ್ಟು ಬೇಗ ಬೀದಿಗೆ ಬಂದ್ಲು ಅಂತ. ಮಾತಿಗೂ ನನ್ನ ಹೆಂಡತಿನ ನಾಟಕದೋಳು ನಾಟಕದ ಕಂಪ್ನಿಯವಳು ಅಂತ ಹೇಳ್ತಾ ಇದ್ದಲ್ಲ. ಒಬ್ಬ ಆರ್ಟಿಸ್ಟ್ ಆಗಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ ಗೊತ್ತಾ ನಿನಗೆ? ಮನೆಯಲ್ಲಿರೋ ಕಷ್ಟನ ಅರ್ಥ ಮಾಡ್ಕೊಂಡು, ಯಾರು ಅಂತಾನೆ ಗೊತ್ತಿಲ್ಲದೆ ಅವ್ರನ್ನ ನಂಬ್ಕೊಂಡು ಕಂಡಲ್ಲೆಲ್ಲ ಟೆಂಟ್ ಹಾಕೊಂಡು ನಾಟಕ ಮಾಡೋ ಪ್ರತಿಯೊಬ್ಬ ಕಲಾವಿದನ ಕಣ್ಣಲ್ಲೂ ಅವನ ಭವಿಷ್ಯ ಕನಸಿರುತ್ತೆ. ಪ್ರತಿ ಒಬ್ಬ ಕಲಾವಿದನು ಕಲಾ ಸರಸ್ವತಿ ಹುಟ್ಟಿರೋ ಮಗ ಕಣಮ್ಮ. ನನ್ನ ಹೆಂಡತಿಗೆ ಕಳ್ಳಿ ಅಂತ ಪಟ್ಟ ಕಟ್ಟಿರೋ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ಬಾರೆ ಹೋಗೋಣ. 1 ನಿಮಿಷ. ಅತ್ತೆ, ಗೆಜ್ಜೆಯನ್ನು ಕಟ್ಟಿರುವವರೆಲ್ಲ ಲಜ್ಜೆಯನ್ನು ಬಿಟ್ಟಿರುವುದಿಲ್ಲ. ಬರುತ್ತೇವೆ. ನಿಂತ್ಕೊಳ್ಳಿ. ಅತ್ತೆ ಆದವಳು ತಾಯಿ ಸ್ಥಾನ ಕೊಡ್ಬೇಕು, ಆದ್ರೆ ನನ್ನ ದುರಹಂಕಾರ ಅದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ತತ್ತಜಂ 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 ತಾಂ. ಏನು ಮಾಡಿದ್ರಿ ಅಲ್ಲ, ಅದನ್ನ ಕೇಳೋಣ. ಏನ್ ಮಾಡಿದ್ರಿ ಅಂತ ಕೇಳೋಣ. ಗುರು ಅವರೇ, ಏನ್ ಅನ್ನಿಸ್ತು ನಿಮಗೆ ಈ ಸ್ಕಿಟ್? ನಾನು ಆಕ್ಚುಲಿ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ತತ್ತಜಂ ತತ್ತಜಂ ತತ್ತಜಂ. ಏನ್ ಹೇಳಿದ್ರಿ? ಒಂದು ಯೂಶುವಲಿ ಇದೆ, ಗೆಜ್ಜೆ ಕಡ್ದವ್ರು ಲಜೆ ಬಿಟ್ಟವ್ರು ಅಂತ. ಅದನ್ನ ತುಂಬಾ ಚೆನ್ನಾಗಿ ಹೇಳಿದೆ. ಆಕ್ಚುಲಿ ರಾಮ ಅಂದ ಕೂಡಲೇ ಒಂದು ಕೀಳ್ ಭಾವನೆ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಒಬ್ಬ ಕಲಾವಿದ ಆಗಕ್ಕೆ ತುಂಬಾ ಕಷ್ಟ ಇದೆ, ಎಲ್ರಿಗೂ ಕಲಾವಿದ ಆಗಕ್ಕಾಗಲ್ಲ. ಸೊ ಚೆನ್ನಾಗಿತ್ತು. ಐ ಥಿಂಕ್ ಹೈಲೈಟ್ ಇವತ್ತು ನಮ್ಮ ಶುಭ, ಯಾಕಂದ್ರೆ ಸ್ಕೋಪ್ ಇತ್ತು, ಆ ಪರ್ಟಿಕ್ಯುಲರ್ ಆಟಿಟ್ಯೂಡ್ ಇತ್ತು. ಅಂದ್ರೆ ನಮ್ಮ ಹರೀಶ ಆ ವಾಯ್ಸು ಇದು ಎಲ್ಲಿಂದ ಬರುತ್ತಾ ಗೊತ್ತಿಲ್ಲ, ಚೆನ್ನಾಗಿದೆ, ಅದು ಕೇಳಕ್ ಚೆನ್ನಾಗಿರುತ್ತೆ. ಎಂಟರ್ಟೈನಿಂಗ್ ಸ್ಕಿಟ್ ವಿತ್ ಅ ಲವ್ಲಿ ಮೆಸೇಜ್. ಧನ್ಯವಾದಗಳು ಗುರುಗಳೇ. ರಚಿತಾ ಅವರೇ, ಏನ್ ಅನ್ನಿಸ್ತು ಈ ಒಂದು ಪ್ರಹಸನ? ಹೈಲೈಟ್ ಆಫ್ ದ ಸ್ಕಿಟ್ ಇಸ್ ಶುಭಾಸ್ ಪರ್ಫಾರ್ಮೆನ್ಸ್ ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಶುಭ. ಥ್ಯಾಂಕ್ ಯು. ವೆರಿ ನೈಸ್, ತುಂಬಾನೇ ಇಷ್ಟ ಆಯ್ತು.
ಲಾಸ್ಟ್ಲಿ ಹೇಳ್ದಂತ ಮಾತು ಅದ್ಭುತವಾಗಿತ್ತು. ಒಳ್ಳೆ ಮೆಸೇಜ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಹಸನ ಅಂತ್ಯ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಒಮ್ಮೆ ಆದರೂ ಮಾಡೋಣವೇನು? ಅದೇ ತತ್ತಜಂ ಮಾಡೋಣವೇನು? ಬನ್ನಿ ಮಾಡೋಣ. 1 2 3 ತತ್ತಜಂ 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 ತಾ. ಈ ನಿದ್ದೆ ಅಂತ ಅನ್ನೋದು ಎಷ್ಟು ಅದ್ಭುತ ಅಂತಂದ್ರೆ ಕಣ್ಣು ಮುಚ್ಚಿದ್ರೆ ಸಾಕು ಕಲರ್ಫುಲ್ ಕನ್ಸುಗಳು ಹಾಗೇ ಪಾಸ್ ಆಗ್ತಾ ಇರುತ್ತೆ. ನೀವೆಲ್ಲರೂ ಕಲರ್ಫುಲ್ ಕನ್ಸುಗಳನ್ನ ಕಾಣ್ತಾ ನಿದ್ದೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ನಾವು ಬರ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀವಿ. ಅಲ್ಲಿವರೆಗೂ ಶುಭ ರಾತ್ರಿ. ನಿರಂಜನ್ ಸೈನಿಂಗ್ ಆಫ್. ಲವ್ ಯು.